ಸರಿ ಅಂಕಲ್. ಭೈರವಿ ಅವರೇ, ಅಕ್ಕಂಗೆ ನಿಮ್ಮ ಅವಶ್ಯಕತೆ ಇದೆ. ಅಟ್ಲೀಸ್ಟ್ ಮಗು ಮುಖ ನೋಡಿ ಅವ್ರು ಬದಲಾಗ್ಬೋದು. ನಿಮ್ಮ ಹಠ ಬಿಡಿ, ಒಳಗಡೆ ಹೋಗೋಣ. ಬನ್ನಿ ಹೋಗೋಣ. ಹಾ ಬನ್ನಿ ಬನ್ನಿ ಬನ್ನಿ. ಅಮ್ಮ, ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟಾಗ ಮನುಷ್ಯ ಯೋಚನೆ ಮಾಡೋ ಶಕ್ತಿನ ಕಳ್ಕೋತಾನಂತೆ. ಇವತ್ತದ್ರ ಅನುಭವ ನಮ್ಗಾಯ್ತು. ಪ್ಲೀಸ್ ಮಾಮ್, ನಮ್ಮನ್ನ ಕ್ಷಮಿಸ್ಬಿಡಿ. ವಿರಾಟ್, ಅಥರ್ವ, ಇನ್ಮೇಲೆ ನೀವು ನಿಮ್ಮ ತಾಯಿ ಹೇಳಿದಾಗೆ ಕೇಳಿಕೊಂಡು ಈ ಸಾಮ್ರಾಜ್ಯನ ನೀವೇ ಮುಂದ್ಗಡೆ ತಗೊಂಡು ಹೋಗಬೇಕು. ಮಾಮ್, ನೀನು ಹೀಗೆ ಸೈಲೆಂಟ್ ಆಗಿದ್ರೆ ನಿನ್ನನ್ನು ಎದುರಿಸೋ ಶಕ್ತಿ ನಮ್ಗೆ ಯಾರಿಗೂ ಇಲ್ಲ. ಪ್ಲೀಸ್ ಮಾತಾಡು. ಅಮ್ಮ ಮಾತಾಡಮ್ಮ. ಮನೇಲಿ ಈ ಥರ ಪ್ರಾಬ್ಲಮ್ಸ್ ಇದ್ದಾಗ ಅದರಿಂದ ಹೊರಗಡೆ ಬರೋಕ್ಕೆ ಟೈಮ್ ಆಗುತ್ತೆ. ಆದ್ರೆ ಅಮ್ಮನಿಗೆ ನಮ್ಮ ಮೇಲೆ ಕೋಪ. ನೋಡಿ, ಕೋಪ ಕಮ್ಮಿ ಆಗಿದ್ದಕ್ಕೆ ನಿಮ್ಮಿಬ್ಬರನ್ನ ಒಳಗಡೆ ಬರಕ್ಕೆ ಹೇಳಿದ್ದು. ನಿಧಾನವಾಗೆಲ್ಲ ಸರಿ ಹೋಗುತ್ತೆ. ನೀವಿಬ್ರು ಸಮಾಧಾನವಾಗಿರಿ. ನಾಳೆ ಬೆಳಗ್ಗೆ ಹುಟ್ಟೋ ಸೂರ್ಯ ನಿಮ್ ಲೈಫ್ನಲ್ಲಿ ಹೊಸ ಒಂದು ತಿರುವನ್ ತರ್ತಾನೆ. ನೀವಿಬ್ರು ನನ್ನ ಮಕ್ಕಳು. ನಿಮಗೋಸ್ಕರ, ನಿಮ್ಮ ಸಂತೋಷಕ್ಕೋಸ್ಕರ ನನ್ನ ಜೀವನದಲ್ಲಿ ಎಷ್ಟೊಂದು ಬಿಟ್ಕೊಟ್ಟಿದ್ದೀನಿ. ಈಗ ನಿಮ್ಮ ಪ್ರೀತಿಗೋಸ್ಕರ ನನ್ನ ಹಠ, ನನ್ನ ಕೋಪನ ಬಿಡೋದು ನನಗೆ ಅಷ್ಟೊಂದು ದೊಡ್ಡ ವಿಷಯ ಅನ್ನಿಸ್ತಾ ಇಲ್ಲ. ಸರಿ, ಒಳಗಡೆ ಹೋಗಿ ಹೋಗಿ. ಥ್ಯಾಂಕ್ ಯು ಮಾಮ್. ಥ್ಯಾಂಕ್ ಯು ಮಾಮ್. ಥ್ಯಾಂಕ್ಸ್ ಅತ್ತೆ. ಡ್ಯಾಡ್, ಥ್ಯಾಂಕ್ ಯು. ನಾನು ಹೊರಡ್ತೇನಮ್ಮ. ಬಾಯ್.
ಬೇಬಿ ಬೇಬಿ ಓಂಕಾರ್ 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 ಇನ್ನು 1 ನಿಮಿಷ ಕೂಡ ನಾವ್ ಈ ಮನೇಲಿ ಇರಬಾರ್ದು. ಯಾಕೆ ತ್ರಿಲೋಚನ ಈಗಂತದ್ದೇನಾಯ್ತು? ಇನ್ನು ಏನಾಗ್ಬೇಕು ಅಂತ ಕಾಯ್ತಾ ಇದ್ದೀರಾ? ಅಲ್ಲ ಓಂಕಾರ್, ನಾವ್ ಯಾರನ್ನ ಈ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಅನ್ಕೊಂಡಿದ್ವೋ ಅವ್ರು ಇಲ್ಲೇ ಇರೋ ಹಾಗಾಗಿದೆ ಅಂದ್ಮೇಲೆ ನಾವ್ ಯಾಕೆ ಇರ್ಬೇಕು ಅಂತ. ಅಲ್ಲ ತ್ರಿಲೋಚನ, ಅಕ್ಕ ಅವಳಿಗೆ ಓಂಕಾರ್ ಏನು ಮಾಡೋದಕ್ಕಾಗೋದಿಲ್ಲ. ಅಷ್ಟು ಕ್ಲೆವರ್ ಇದ್ದಾಳೆ ಆ ಸಿಂಧು. ಛೇ, ನಿಮ್ಮಕ್ಕ ಯಾಕೆ ಹೀಗ್ ಮಾಡ್ತಾರೆ ಅನ್ನೋದೇ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲ ಓಂಕಾರ್, ಮೋಸ ಮಾಡ್ದವ್ರನ್ನ ಜೊತೆಲಿ ಇಟ್ಕೊಳ್ಳೋದು ಅಂದ್ರೆ ಅದ್ ಹೇಗ್ ಸಾಧ್ಯ? ತ್ರಿಲೋಚನ, ಇದ್ರ ಹಿಂದೆ ಬೇರೆ ಪ್ಲಾನೇ ಇದೆ. ಓಂಕಾರ್, ಆ ಸಿಂಧು ಮುಂದೆ ಬೇರೆ ಯಾವ ಪ್ಲಾನು ವರ್ಕೌಟ್ ಆಗಲ್ಲ. ಮತ್ತೆ ಮತ್ತೆ ಬಿದ್ದಿರೋ ಹಳ್ಳಕ್ಕೆ ಎಷ್ಟು ಸಾರಿ ಬೀಳೋಕ್ ಸಾಧ್ಯ? ಮಾಮ್ ಹೇಳ್ತಾ ಇರೋದು ಸರಿಯಾಗೇ ಇದೆ ಡ್ಯಾಡ್. ಆ ಸಿಂಧು ನಾವ್ ಅನ್ಕೊಂಡಾಗಲ್ಲ, ಸಮಯ ಸಾಧಕಿ. ಈ ವೀರ್ ಬೇರೆ ಅವಳಿಗೆ ಸಪೋರ್ಟ್ ಆಗಿ ನಿಂತಿದ್ದಾನೆ. ಸಾಕು ಬೇಬಿ, ಇಷ್ಟೆಲ್ಲ ರಾದ್ಧಾಂತ ಆಗೋದಿಕ್ಕೆ ನೀನೇ ಕಾರಣ. ಮದ್ವೆ ದಿನನೇ ಇವಳೆ ಸಿಂಧು ಅಂತ ಅತಿಗೆಗೆ ಸತ್ಯ ಹೇಳಿದಿದ್ರೆ ಆವತ್ತೆ ಅವಳಿಗೊಂದ್ ಗತಿ ಕಾಣಿಸ್ಬೋದಿತ್ತು. ನಿನ್ನ ಈ ಅಧಿಕ ಪ್ರಸಂಗತನೇ ನಮ್ಮನ್ನ ಇವತ್ತು ಇಲ್ಲಿವರೆಗೂ ತಂದಿರೋದು. ತ್ರಿಲೋಚನ, ಬೇಬಿನ ಯಾಕೆ ಸುಮ್ನೆ ಬೈತೀಯಾ? ಏನಾಗಬೇಕು ಅದೆಲ್ಲ ಆಗೋಗಿದೆ. ನಮ್ ಹಣೆ ಬರ ಸರಿ ಇಲ್ಲ ಅಷ್ಟೇ. ಹೌದು, ನಮ್ ಹಣೆ ಬರಹ ಸರಿ ಇಲ್ಲ. ಅದಕ್ಕೆ ನಾವ್ ಈ ಮನೆಯಿಂದ ಹೋಗ್ತಿದೀವಿ. ಅಂದ್ರೆ ನಾವು ಅಮೆರಿಕಾಗ್ ಹೋಗ್ತಿದೀವಿ ಅಷ್ಟೇ. ಅಲ್ವೇ, ಇದ್ದಕ್ಕಿದ್ದಾಗೆ ಅಮೆರಿಕಾಗ್ ಹೋಗ್ಬೇಕು ಅಂದ್ರೆ ಹೇಗೆ? ವೀಸಾಗ ಅಪ್ಲೈ ಮಾಡ್ಬೇಕಲ್ಲ. ಅದೆಲ್ಲ ನಮ್ಮಪ್ಪನ್ ಮನೆಗ್ ಹೋಗಿ ಮುಂದಿನ ಪ್ರೊಸೀಜರ್ ನೋಡ್ಕೊಳ್ಳೋಣ. ಒಟ್ನಲ್ಲಿ ನಾವ್ ಅಮೆರಿಕಾಗ್ ಹೋಗೋ ತನಕ ಇಲ್ಲಿರೋದಂತೂ ಬೇಡ. ತ್ರಿಲೋಚನ ಪ್ಲೀಸ್, ಅಕ್ಕನ ಒಂದ್ ಮಾತ್ ಕೇಳೋಣ, ಆಮೇಲೆ ಏನ್ ಮಾಡ್ಬೇಕು ನಿರ್ಧಾರ ಮಾಡೋಣ. ಹಾ, ನೀವು ನಿಮ್ಮಕ್ಕನ್ನ ಬಿಟ್ಟು ಬರಲ್ಲ ಅಂತ ನನಗ್ ಚೆನ್ನಾಗೇ ಗೊತ್ತು. ನಾನು ನನ್ ಬೇಬಿನ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಬೇಬಿ, ನಡಿ ಹೋಗೋಣ. ಬೇಬಿ, ನಿಮ್ ಡ್ಯಾಡ್ನ ನೋಡಿದ ತಕ್ಷಣ ಏನೂ ಬದ್ಲಾಗಲ್ಲ. ನೀನ್ ಅತಿಯಾಗಿ ಬುದ್ಧಿ ಉಪಯೋಗಿಸಿದ್ದಕ್ಕೆ ನಾವಿಲ್ಲಿ ತನಕ ಬಂದಿರೋದು. ಈಗ ನಿನ್ನ ಆಟ ಯಾವ್ದು ನಡೆಯಲ್ಲ ಬೇಬಿ. ನಡಿ